ಬೆಳಗಾವಿಯ ತಥಾಸ್ತು ಗೋಶಾಲೆಗೆ ಗೋಪ್ರೇಮಿಗಳ ಭೇಟಿ, ಅಭಿವೃದ್ಧಿಗೆ ಕೈಜೋಡಿಸಲು ಸಂಕಲ್ಪ. ಬೆಳಗಾವಿ ಸ್ಥಳೀಯ ಶಿವಾಪುರದ ಶ್ರೀ ತಥಾಸ್ತು ಗೋಶಾಲೆಗೆ ಇಂದು ಬುಧವಾರ ಮೇ 27, 2026 ಬೆಳಗಾವಿಯ ಪ್ರಮುಖ ಗೋಪ್ರೇಮಿಗಳು ಹಾಗೂ ಗಣ್ಯರು ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ತಥಾಸ್ತು ಗೋಶಾಲೆಯ ಪೂಜ್ಯ ಸ್ವಾಮೀಜಿಯವರನ್ನು ಭೇಟಿ ಮಾಡಿದ ಗಣ್ಯರು ಗೋಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಕುರಿತು ಸುದೀರ್ಘವಾಗಿ ಚರ್ಚಿಸಿದರು. ಅಲ್ಲದೆ ಗೋಶಾಲೆಯನ್ನು ಎಲ್ಲ ರೀತಿಯಿಂದಲೂ ಉತ್ತಮವಾಗಿ ಅಭಿವೃದ್ಧಿಪಡಿಸಲು ಮತ್ತು ಗೋಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರಲು ಶ್ರೀಗಳಿಗೆ ಭರವಸೆ ನೀಡಿದರು. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಶಿವಾಪುರ ಗ್ರಾಮದ ತಥಾಸ್ತು ಗೋಶಾಲೆಯಲ್ಲಿದ್ದೇವೆ. ನಮ್ಮ ಕೂಡ ಈ ಒಂದು ಬೆಳಗಾವಿ ನಗರದ ಜೈನ್ ಸಾಹೇಬರು ಬಂದಿದ್ದಾರೆ ಹಾಗೂ ಭೋಜರಾಜ್ ಅವರು ಬಂದಿದ್ದಾರೆ. ಗೋಪ್ರೇಮಿ ಅವರು, ನಮ್ಮ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರು ಇಲ್ಲಿದ್ದಾರೆ. ನಾವು ಸಾಕಷ್ಟು ಒಂದು 2-3 ವರ್ಷದಿಂದ ಈ ಒಂದು ಗೋಶಾಲೆಯನ್ನ ಅಭಿವೃದ್ಧಿ ಮಾಡಾಕ ಪ್ರಯತ್ನ ಮಾಡಾಕತ್ತೀವಿ. ಅದಕ್ಕಾಗಿ ಜೈನ್ ಸಾಹೇಬ್ರಾಗ್ಲಿ ಭೋಜರಾಜ್ ಸಾಹೇಬ್ರು ತಮ್ಮ ಇಚ್ಛಾಶಕ್ತಿಯಿಂದ ಇವತ್ತ ಈ ಒಂದು ಗೋಶಾಲೆ ನೋಡಾಕ ಬಂದಿದ್ದಾರೆ. ಅವರಿಗೆ ನಮ್ಮ ಸ್ವಾಮೀಜಿ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ನಿಮ್ಗೆ ಇದು ರಿಯಾಲಿಟಿ ಅದ. ನಮ್ಮಲ್ಲಿ ಸಾಕಷ್ಟು 100 ಆಕಳದಾವು. ವರ್ಷ ಏನಿಲ್ಲ ಅಂದ್ರೆ ಒಂದು 20-30 ಅವು ಕರು ಬರ್ತಾವು. ಯಾಕಂದ್ರೆ ನೀವು ನೋಡ್ರಿ ಆಲ್ರೆಡಿ ಅದನ್ನ ನೋಡಿದ ಮ್ಯಾಗ ಚೆಂಬರ್ ಬೈ ಚೆಂಬರ್ ಒಂದು ಶೆಡ್ ಹೊಡೆದ ಇದಕ್ಕೊಂದು ಒಳ್ಳೆ ರೂಪ್ ಕೊಡಾಕತ್ತೀವಿ. ನಾವೇನೈತಿ ಮತ್ತೊಬ್ಬರಿಗೆ ಹೇಳೋಕ್ಕಿಂತ ನಾವು ಮಾಡ್ಕೋತಿರೋನು ಸಾಕಷ್ಟು ಜನ ಒಳ್ಳೆ ಕೆಲಸ ಬೆಂಬಲ ಕೊಡ್ತಾರ. ಅದಕ್ಕೆ ಹೇಳ್ತಾರಲ್ಲ, ಭಗವಾನ್ ಕೆ ಪಾಸ್ ದೇರ್ ಹೈ ಲೇಕಿನ್ ಅಂಧೇರಾ ನಹೀ ಅಂತ. ಅದ ಎಲ್ಲಾ ತರ ತಿಳಿದ ಅದಕ್ಕೆ ನಮ್ಮ ಮತ್ತೆ ಮಾಡಿದ ನಿಸ್ವಾರ್ಥ. ಮತ್ತೊಂದಂದ್ರ ಈ ಮಠ ಸಾಕಷ್ಟು ಈ ಸ್ವಾಮಿಗಳ ಕಷ್ಟ ಪಟ್ಟಾರಿ. ನಾವು ವರ್ಷ ಬರ್ದಿದ್ ಈಗ 15 ವರ್ಷ ಬರತ್ತೇನೆ ರೆಮಿಡಿ ಅದು ಮಾಡಾಕ ಬಂದಾಗ ಸ್ವಾಮೀಜಿಯವ್ರಂದ್ರು, ಅಧ್ಯಕ್ಷರ ನನಗೆ ಬಹಳ ತ್ರಾಸ ಆಗತ್ತಿ ಇವತ್ತು ಆಕಳ ಮಾಡದಾಗ ನೀವು ಅದನ್ನೆಲ್ಲ ಬಿಟ್ಟು ಬಿಡ್ರಿ. ಇವತ್ತು ಆಕಳದ ಏನ್ ತಥಾಸ್ತು ಗೋಶಾಲೆ ಐತಿ ಅದನ್ನೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಲಿ ನಮ್ಮ ಕಮಿಟಿ ವತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ. ಅದಕ್ಕೂ ಒಪ್ಪ್ಯಾರ ಓದ್ತೀವಿ. ನಾವೆಲ್ಲ ಡೆವಲಪ್ ಮಾಡಾಕತ್ತೀವಿ. ಈಗ ನೋಡಾಕತ್ತೀರಿ ನೀವು, ಗೇಟ್ ಮಾಡೋದೈತಿ, ಒಳ್ಳೆ ರೋಡ್ ಮಾಡ್ಕೊಂಡಿವಿ. ಈಗ ಆಕಳಿಗೆ ನಮ್ಗೆ ಬೇಕಾದಂದ್ರ ಒಂದು ಶೆಡ್ ಮೊದಲು ಮುಖ್ಯವಾದದ್ದು ಶೆಡ್ ಆಗುತ್ತೆ. ಆ ಶೆಡ್ ಸಾಕಷ್ಟು ಜನ ಈಗಾಗಲೇ ಇಟ್ಟಂಗಿ ಅಥವಾ ಸಿಮೆಂಟ್ ಹಾಕೊಡೋದೆಲ್ಲ ಮಾಡ್ಯಾರ. ಇದು ಒಟ್ಟು ನಾವ ಇಲ್ಲಿ ಬರುವ ಒಂದ್ 2-3 ವಾರದಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಕೈ ಜೋಡಿಸ್ರಿ. ಇದೋ ಒಂದ್ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೋದು ಹಾಗೂ ಗೋ ಪ್ರೇಮಿಯರಿಗೆ ಇಲ್ಲಿ ಬಹಳಷ್ಟು ಐತಿ. ಅದ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ 2 ನಿಮಿಷ ಇಡೋದಾಗೆಲ್ಲ ಮುಗಿದಂತದಲ್ಲ. ಆದ್ರೂ ತಮ್ಮ ಮನ್ಸಿಗೆ ಮುಟ್ಟೋತರ 1-2 ಮಾತು ಹೇಳಿದ್ರೆ ಇಷ್ಟ. ಈಗ ಗೋಶಾಲೆ ಸುಮಾರು ಒಂದು 30 ವರ್ಷದಿಂದ ಇಲ್ಲಿ ಇದೆ. ಕಾಡಸಿದ್ದೇಶ್ವರ ಅನ್ನೋ ದೇವಸ್ಥಾನ ಕೂಡ ಇದೆ. ವರ್ಷಕ್ಕೊಂದ್ಸಲ ಈಗ 1-2 ವರ್ಷ ಆಯ್ತು ಜಾತ್ರೆ ಕೂಡ ಆಗ್ತಾ ಇದೆ ಶ್ರಾವಣದಲ್ಲಿ. ಪ್ರತಿ ವರ್ಷ ಜಾತ್ರೆ ಆಗ್ತೈತಿ. ಸೊ ಜಾತ್ರೆ ಆಗ್ತೈತಿ 1000 ಬಟ್ ಇನ್ನೂ ಯಾಕೆ ಇಂಪ್ರೂವ್ಮೆಂಟ್ ಆಗಿಲ್ಲ? ಇಲ್ಲಿ ನೋಡ್ತಂಗತ್ತ ನೀವು ಎಲ್ಲ ಗೋ ಅದಾವ, ನಮ್ಮ ಆಕಳು ನಮ್ಮ ತಾಯಿ ಇದ್ದಂಗ ಅದಾವ. ಇವ್ರಿಗೆ ಮಳೆ ಬಂದ್ರ ನಿಂದ್ಕೊಳಕ್ ಜಾಗ ಇಲ್ಲ. ಗೋಶಾಲೆ ಐತಿ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಇವ್ರಿಗೆ ಇರಾಕಿಗೆ ಆಕ್ಚುಲಿ ಜಾಗ ಇಲ್ಲ. ಇಲ್ಲಿ ಸ್ವಲ್ಪ ಎಲ್ಲಾರು ಗಮನ ಹರಿಸ್ಬೇಕು. ದೇವ್ರ ಎಷ್ಟೋ ಮಂದಿ ಸಾಕಷ್ಟು ಕೊಟ್ಟಾನ. ನಿಮ್ದು ಏನಾದ್ರು ಒಂದ್ ಸ್ವಲ್ಪ ಕರ್ನೆ ತೋರಿಸಿ ಮನಸ್ಸು ದೊಡ್ಡದ್ ಮಾಡಿ ಏನಾದ್ರು ಮಾಡಿದ್ರ ಈ ಪಾಪ ಇವ್ ಕೂರ್ದ ಪುಣ್ಯ ಎಲ್ಲ ನಿಮ್ಗೆ ಹತ್ಬೋದ. ನಾವು ಏನೋ ಮಾಡ್ಬೇಕಂತ ಏನೋ ಕನ್ಸ್ ಕಂಡಿದೀವಿ. ನಾವನ್ನ ನೆನ್ಸ್ ಮಾಡೇ ಮಾಡ್ತೀವಿ. ಅದ್ ಏನ್ ಬೇಕಾದಾಗ್ಲಿ ನಮಗ್ ಮೀರಿ ನಾವು ಮಾಡ್ತೀವಿ. ಈ ಸರ್ ನಮ್ಮ ಆಶೀರ್ವಾದ ಐತಿ, ಈ ಸರ್ ಸಪೋರ್ಟ್ ಐತಿ, ಈ ಗುರುಗಳ ಆಶೀರ್ವಾದ ಐತಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗೋ ಮಾತೆ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಐತಿ, ಇಡೀ ಜಗತ್ ಮೇಲೆ ಐತಿ ಅಂತ ನಂಬಿದೀವಿ. 3 ಕೋಟಿ ದೇವ್ರಿಗೆ ಸ್ಥಾನ ಕೊಟ್ಟಂತ ಗೋ ಮಾತೆಗೆ ಇವತ್ತು ಇರಾಕ್ ಜಾಗ ಇಲ್ದಂಗ ಆಗೈತಿ. ಸೊ ಎಲ್ಲರಿಗೂ ಒಂದು ಮನಸ್ಸೂರ್ಗ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಮುಂದೆ ಬರೋ ದಿವಸದೊಳಗ ನಿಮ್ ಕಡೆಯಿಂದ ಎಷ್ಟಾಗತ್ತೋ ಅಷ್ಟ ಈ ಗೋ ಮಾತೆಗೆ, ಈ ಗೋ ರಕ್ಷಕ ತಥಾಸ್ತು ಗೋ ಹೆಸರು ಅದಿನ್ ಬರೋ ಫ್ಯೂಚರ್ ಬಹಳಷ್ಟು ಡೆವಲಪ್ಮೆಂಟ್ ಮಾಡೋ ಪ್ಲಾನಿಂಗ್ ಕೈ ಜೋಡಿಸ್ರಿ. ಗೋಶಾಲೆ ಆಗ್ಲಿ, ನಮ್ ಕಲ್ಯಾಣ ಮಂಟಪ ಆಗ್ಲಿ, 4 ಜನ ಒಳ್ಳೇದಾಗೋ ತರ ಏನೋ ಮಾಡ್ಬೇಕಂತ ಪ್ಲಾನ್ ಮಾಡೀವಿ. ಸೊ ನಿಮ್ಗೆಲ್ಲ ನಿಮ್ ಸಪೋರ್ಟ್ ಇರ್ಲಿ. ಜೈ ಗೋ ಮಾತೆ. ಮೊಟ್ಟ ಮೊದಲನೇದಾಗಿ ಗೋಶಾಲೆಯ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲರ ಕಡೆಯಿಂದ ಕಟ್ಟನ್ಬಾವಿ ಗ್ರಾಮಸ್ಥರಿಗೆ ಕೋಟಿ ವಂದನೆಗಳು. ಕಾರಣ ನೀವು ನೋಡುವಂತ ಈ ಬಸವಣ್ಣ ಸರ್ ಇದ್ರಿ ಹೋಗ್ರಿ ಎತ್ತರಿ, ಇದ್ರ ಮೈಯಾಗ ಒಂದು ಶಕ್ತಿ ಇರೋವರೆಗೂ ಎಲ್ಲಾರನು ಅವ್ರ ಮನೆ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಸಾಕ್ತೈತಿ. ಹೊಲ್ದಾಗ ಬಿಸಿಲು ಮಳೆ ಅನ್ನೋದು ದುಡಿತೈತಿ. ಅಥವಾ ಯಾವಾಗ ಏನ್ ಶಕ್ತಿ ಮುಗಿಯೈತೆ ಎಷ್ಟೋ ಮಂದಿ ಇದನ್ನ ಕಟ್ಕರ ಮಾರಿ ಏನೋ ಒಂದ್ 50,000 ತಗೊಂಡ್ ಅವ್ರು ಎಷ್ಟು ದಿವಸ ತಿನ್ನೋರದಾರ್ರಿ. ಇಡೀ ಜೀವನ ಅವ್ರ ಸಲ ದುಡಿತ.
ಇನ್ನ ಅದನ್ನ ಮಾರಿ ಕೆಲಸ ಅವ್ರು ತಗೊಂಡ್ ಹೋಗೋದ್ರ ಅವ್ರು 7 ಪಿಡಿನೂ ಮುಗಿಸಂಗಿಲ್ಲ. ಅಷ್ಟ ಪಾಪ ಅವ್ರು ಖರೀದಿ ಮಾಡ್ಕೊಂಡು ಹೋಗ್ತಾರ, ಅವ್ರು ತಿಳಿಯಂಗಿಲ್ಲ ಅದು. ಬಟ್ ಇವ್ರು ಕಟ್ಟನ್ಬಾವಿ ಗ್ರಾಮಸ್ಥರಿಂದ ಈ ಹೋರಿ ಈ ಗೋಶಾಲೆಗೆ ಬಂದ ಕೇಸ ಅವ್ರು ಕೊಟ್ಟೋಗಿದಾರ. ಹೋಗ್ತಾ ಹೋಗ್ತಾ ಒಂದು ಮಾತು ಏನ್ ಹೇಳಿದಾರ, ನಾಳೆ ಇನ್ ಕೇಸ್ ಏನೋ ಒಂದು ತೊಂದರೆ ಆದ್ರೂ ಕೂಡ ನಾವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿ ಕೂಡ ಹೋಗಿದ್ದಾರೆ. ಅವ್ರಿಗೆ ನಾವ್ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸರ್. ಮತ್ತೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಒಂದು ಬೆಳಗಾವಿ ಜಿಲ್ಲೆ ಶಿವಾಪುರ ಗ್ರಾಮದ ತಥಾಸ್ತು ಗೋಶಾಲೆಯಲ್ಲಿ ಇದ್ದೀವಿ. ಕಟ್ಟನ್ಬಾಯಿಯಿಂದ ಇದೊಂದು ಎತ್ತು ಈ ಒಂದು ನಮ್ಮ ತಥಾಸ್ತು ಗೋಶಾಲೆಗೆ ತಂದು ಬಿಟ್ಟಿದ್ದಾರೆ. ಅವರ ಇದನ್ನ ಕಟಕರ ಕೈಯಾಗ ಮಾರಬಹುದಿತ್ತು, ಆದ್ರೆ ಅವರಲ್ಲಿ ಸ್ವಲ್ಪ ಮೇವಿನ ಸಮಸ್ಯೆ ಆದಿರೋದ್ರಿಂದ ಈ ಒಂದು ಗೋಶಾಲೆಗೆ ತಂದು ಬಿಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಇಲ್ಲಿ ಗೋ ಪ್ರೇಮಿಗಳಾದಂತ ಭೋಜರಾಜ್ ಅವರು ಇದ್ದಾರ, ಅವರು ಜೈನ್ ಸಾಹೇಬ್ರು ಇದ್ದಾರ, ಕಿಶೋರ್ ಅವರು ಇದ್ದಾರ, ನಮ್ಮ ಈ ಒಂದು ಗೋಶಾಲೆಯ ಅಧ್ಯಕ್ಷರಾದ ಸ್ವಾಮೀಜಿ ಅವರು ಇದ್ದಾರ, ಇವರು ಮೈಸೂರು ಸ್ವಾಮೀಜಿ ಅವರು ಇದ್ದಾರ, ಮತ್ತು ಗೋಕಾಕ್ ಸ್ವಾಮೀಜಿ ಅವರು ಇದ್ದಾರ. ಅದಕ್ಕ ಇಂಥ ಒಂದು ನಿಮ್ಮಲ್ಲಿ ನಿರ್ಗತಿಕ ಪ್ರಾಣಿಗಳಿದ್ರ, ಗೋ ಮಾತೆಗಳಿದ್ರ ಈ ಮಠಕ್ಕೆ ತಂದು ಕೊಡ್ರಿ. ನಾವು ಆದಷ್ಟು ಆತನ ಸೇವಾ ಮಾಡೋ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ. ಸುಮಾರು ಇದಾವೆ, ಅಲ್ಲಿ ತಂದು ಬಿಡ್ರಿ. ಗೋಶಾಲೆ ಪ್ರೇಮಿಗಳು ಬಹಳ ಜನ ಇದಾರೆ, ಅವ್ರ ಕೈಲಿ ಅದೇ ಸಹಾಯ ಮಾಡಿ ಸಾಕೋತಾರ. ಬಟ್ ಯಾರಿಗೂ ಕಟ್ಕರಿ ಕೊಟ್ಟಿವಿ, ಅಲ್ಲಿ ಕೊಟ್ಟಿವಿ, ಇಲ್ಲಿ ಕೊಟ್ಟಿವಿ ಅನ್ನೋದನ್ನ ಮಾಡ್ಬೇಡ್ರಿ. ಇದು ನಮ್ಮ ಎಲ್ಲಾ ಮನಸ್ಸಿಂದ ನಿಮಗೆ ಮಾಡೋ ರಿಕ್ವೆಸ್ಟ್. ನನ್ ಭೋಜರಾಜ್ ಅಂತ ಬೆಳಗಾವಿಯಿಂದ. सर लिखा है हमें, ये मेरा आज ऐसा नसीब है कि मैं तथास्तु गौशाला में यहाँ पे हूँ. यहाँ का माहौल, यहाँ का भगवान की कृपा है कि मैं आज यहाँ पे गौशाला में आया हूँ. गांव माता को देख के मुझे ऐसा लग रहा है आज कि मैं इस धरती पे सही में अगर कहीं स्वर्ग है तो ये है. मैं बहुत खुश हूँ आज मैं गौशाला में आया हूँ, और आप सभी का बहुत बहुत धन्यवाद. ಗೋ ಪ್ರೇಮಿಗಳಾದ ಎನ್ ಪ್ರಶಾಂತ್ ರಾವ್, ಶ್ರೀ ರಾಜು ಜೈನ್, ಶ್ರೀ ಭೋಜರಾಜ ಉಳ್ಳಿಗೇರಿ, ಶ್ರೀ ಮಹಾಂತೇಶ್ ಹುಲಿಕಟ್ಟಿ, ಶ್ರೀ ಬಸವರಾಜ್ ಪಾಟೀಲ್, ಶ್ರೀ ಕಿಶೋರ್ ಜೈನ್, ಶ್ರೀ ಮಹೇಶ್ ಇಚಲಕರಂಜಿ ಹಾಗೂ ಶ್ರೀ ಶಂಕರ್ ಬೋಸಲೆ ಸೇರಿದಂತೆ ಹಲವು ಪ್ರಮುಖರು ಗೋಶಾಲೆಗೆ ಭೇಟಿ ನೀಡಿ ಅಲ್ಲಿನ ಗೋವುಗಳ ಪಾಲನೆ ಪೋಷಣೆಯನ್ನು ವೀಕ್ಷಿಸಿದರು. ಮನವಿ: ಗೋಸೇವೆಯೇ ಮಾಧವ ಸೇವೆ. ಪುಣ್ಯಪ್ರದವಾದ ಈ ಗೋಸೇವೆಯಲ್ಲಿ ಕೈಜೋಡಿಸಲು ಇಚ್ಛಿಸುವ ಹಾಗೂ ಸಹಾಯ ಮಾಡಲು ಬಯಸುವ ಗೋಪ್ರೇಮಿಗಳು ಇಂದೇ ಗೋಶಾಲೆಗೆ ಭೇಟಿ ನೀಡಬೇಕಾಗಿ ವಿನಂತಿ. ವಿಳಾಸ: ತಥಾಸ್ತು ಗೋಶಾಲೆ, ಶಿವಾಪುರ, ಬೆಳಗಾವಿ. ಸಂಪರ್ಕ ಸಂಖ್ಯೆ: 9019229369. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.